ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ. ನಾನು ಡಾಕ್ಟರ್ ಟೀನಾಸ್ ವಾತ್ಸಲ್ಯ ಕ್ಲಿನಿಕ್ ಅಲ್ಲಿ ಮತ್ತೆ ಕಾವೇರಿ ಹಾಸ್ಪಿಟಲ್ ಮಾರತ್ಹಳ್ಳಿಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೆ. IVF ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಮಗು ಹೇಗೆ ರೂಪುಗೊಳ್ಳುತ್ತೆ ಅನ್ನೋದನ್ನ ನೋಡೋಣ, ಆಯ್ತಾ? ನೋಡಿ, ಇದಕ್ಕೆ ನಾವು ಗರ್ಭಚೀಲ ಅಂತ ಹೇಳ್ತೀವಿ, ಇದೆರಡಕ್ಕೂ ಅಂಡಾಶಯಗಳು ಅಂತ ಹೇಳ್ತೀವಿ. ಸೊ ಇಲ್ಲಿರೋದಕ್ಕೆ ಡಿಂಬನಾಳಗಳು ಅಥವಾ ಗರ್ಭನಾಳಗಳು ಅಂತ ಕರಿತೀವಿ. ಸೊ ಸಂಭೋಗ ಕ್ರಿಯೆ ನಂತರ ಈ ಜಾಗದಲ್ಲಿ ಯೋನಿ ಮಾರ್ಗದ ಮೇಲ್ಭಾಗದಲ್ಲಿ ಎಲ್ಲ ವೀರ್ಯ ಕಲೆಕ್ಟ್ ಆಗುತ್ತೆ. ಸೊ ಅದ್ರಲ್ಲಿ ಇರ್ತಕ್ಕಂಥ ವೀರ್ಯಾಣುಗಳು ಮೇಲಿಂದ ಸ್ವಿಮ್ ಮಾಡ್ಕೊಂಡು ಮೇಲ್ ಹೋಗುತ್ತೆ, ಈ ಟ್ಯೂಬಲ್ ಈ ಪಾರ್ಟಿಗೆ ಬರುತ್ತೆ. ಇವಾಗ ನೀವು ಓವ್ಯುಲೇಷನ್ ಟೈಮ್ ಅಂದ್ರೆ, ಓವ್ಯುಲೇಷನ್ ಅಂದ್ರೆ ಏನು? ಈ ಅಂಡಾಶಯದಿಂದ ಅಂಡಾಣು ಉತ್ಪತ್ತಿಯಾಗಿ ಬಿಡುಗಡೆ ಆಗ್ತಕ್ಕಂಥ ಪ್ರಕ್ರಿಯೆಗೆ ನಾವು ಓವ್ಯುಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಎಗ್ ರಿಲೀಸ್ ಆದ ತಕ್ಷಣ ಅದು ಟ್ಯೂಬ್ ಇಂದ ಸಕ್ಷನ್ ಮಾಡಲ್ಪಡುತ್ತೆ. ಸೊ ಅದು ಬಂದು ಟ್ಯೂಬಲ್ ಈ ಪಾರ್ಟ್ ಅಲ್ಲಿ ನಮ್ಮ ಮಗು ಫಾರ್ಮ್ ಆಗುತ್ತೆ. ಈ ಒಂದು ಜೀವಕೋಶದ ಅಂದ್ರೆ ಈ ಕಡೆಯಿಂದ ನಮ್ಗೆ ವೀರ್ಯಾಣು ಬರುತ್ತೆ, ಸೊ ಇಲ್ಲಿಂದ ಅಂಡಾಣು ಬರುತ್ತೆ. ಸೊ ಈ ಟ್ಯೂಬ್ ಅಲ್ಲಿ ಈ ಪಾರ್ಟ್ ಅಲ್ಲಿ ನಮ್ಗೆ ಮಗು ಫಾರ್ಮ್ ಆಗುತ್ತೆ. ಆ ಒಂದು ಜೀವಕೋಶದ ಮಗುಗೆ ನಾವು ಝೈಗೋಟ್ ಅಂತ ಹೇಳ್ತೀವಿ. ಇವಾಗ ಒಂದು ಜೀವಕೋಶ ಇರೋದು ಎರಡಿರೋದು 4 ಇರೋದು 8 ಸೆಲ್ಗಳಾಗಿ ಅದು ಹಾಗೆ ಡೆವಲಪ್ ಹಾಕೊಂಡು ಹೋಗುತ್ತೆ. ಸೊ ನಮ್ಮ ಮಗು ಫಾರ್ಮ್ ಆಗಿ ಇಲ್ಲಿ ಬಂದು ಗರ್ಭಚೀಲದಲ್ಲಿ ಬಂದು ಅಂಟುಕೊಳ್ಳೋ ಪ್ರಕ್ರಿಯೆಗೆ ನಾವು ಇಂಪ್ಲಾಂಟೇಶನ್ ಅಂತ ಕರಿತೀವಿ. ಸೊ ನಮ್ಗೆ ಇದೆಲ್ಲ ಬೇಕಾಗುತ್ತೆ ಹೇಗೆ ಮಗು ಫಾರ್ಮ್ ಆಗುತ್ತೆ ಅಂತ. ಸೊ ಇವಾಗ ಇನ್ ವಿಟ್ರೋ ಫರ್ಟಿಲೈಸೇಷನ್ಗೆ ನಾವು IVF ಪ್ರೆಗ್ನೆನ್ಸಿ ಅಂತ ಕರಿತೀವಿ, ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ ಪ್ರಣಾಳ ಶಿಶು ಅಂತ ಕೂಡ ಕರೀತಾರೆ. ಸೊ ಹಂಗಂದ್ರೆ ಏನು? ಸೊ ಈ ಒಳಗಡೆ ನಡೀತಕ್ಕಂಥ ಪ್ರಕ್ರಿಯೆ ಎಲ್ಲ ಹೊರಗಡೆ ಲ್ಯಾಬ್ ಅಲ್ಲಿ ನಡೀತದೆ. ಸೊ ಇದನ್ನ ಯಾರ್ಯಾರಿಗೆ ಮಾಡ್ಲಾಗುತ್ತೆ? ಈಗ ನೋಡಿ, ಮಗು ಆಗ್ಬೇಕಂದ್ರೆ 50% ಮಹಿಳೆ ಜವಾಬ್ದಾರಿ ಇರ್ತಾಳೆ, 50% ಪುರುಷರು ರೆಸ್ಪಾನ್ಸಿಬಲ್ ಇರ್ತಾರೆ. ಇವಾಗ ಮಹಿಳೆಯರಲ್ಲಿ ಏನಾದ್ರು ಪ್ರಾಬ್ಲಮ್ ಕಂಡು ಬಂದ್ರೆ, ಪುರುಷರಲ್ಲಿ ಏನಾದ್ರು ಪ್ರಾಬ್ಲಮ್ ಕಂಡು ಬಂದ್ರೆ IVF ಅಗತ್ಯ ಬೀಳ್ಬೋದು. ಸೊ ಮಹಿಳೆಯರಲ್ಲಿ ಏನೆಲ್ಲ ಪ್ರಾಬ್ಲಮ್ ಕಂಡು ಬಂದ್ರೆ, ಇವಾಗ ನೋಡಿ, ಅಂಡಾಣು ಬೇಕು ಅಂದ್ರೆ ನಮ್ಮ ಅಂಡಾಶಯಗಳಲ್ಲಿ ಒಳ್ಳೆ ಅಂಡಾಣುವಿನ ಸಂಖ್ಯೆ ಇರಬೇಕಾಗುತ್ತೆ. ಈಗ ಕೆಲವೊಬ್ಬರಿಗೆ ಅಂಡಾಣು ಸಂಖ್ಯೆ ತುಂಬಾ ಕಡಿಮೆ ಇದೆ, ಸರಿಯಾಗಿ ಅಂಡಾಣು ಉತ್ಪತ್ತಿ ಆಗ್ತಿಲ್ಲ ಅಂದ ಪಕ್ಷದಲ್ಲಿ IVF ಅಗತ್ಯ ಬೀಳ್ಬೋದು. ಇವಾಗ ನಾವು ಆಗ್ಲೇನೆ ನೋಡಿದಂತೆ ಮಗು ಈ ಡಿಂಬನಾಳದಲ್ಲಿ ಈ ಪಾರ್ಟ್ ಅಲ್ಲಿ ಫಾರ್ಮ್ ಆಗುತ್ತೆ. ಒಂದ್ ವೇಳೆ ಯಾರಿಗಾರು 2 ಟ್ಯೂಬ್ಗಳು ಬ್ಲಾಕ್ ಆಗ್ಬಿಟ್ಟಿದೆ ಅಂತ ಪಕ್ಷದಲ್ಲಿ IVF ಅಗತ್ಯ ಬೀಳ್ಬೋದು. ಇನ್ನ ಗಂಡಸರಲ್ಲಿ ನೋಡೋದಾದ್ರೆ ವೀರ್ಯಾಣುವಿನ ಕೊರತೆ ಇದ್ರೆ, ಇವಾಗ ನಾರ್ಮಲ್ ಆಗಿ 16 ಮಿಲಿಯನ್ಗಿಂತ ಜಾಸ್ತಿ ಇರ್ಬೇಕಾಗತ್ತೆ ವೀರ್ಯಾಣುವಿನ ಸಂಖ್ಯೆ. ಸೊ ಯಾರಿಗಾರು ತುಂಬಾ ಕಡಿಮೆ ಇದೆ ವೀರ್ಯಾಣುವಿನ ಸಂಖ್ಯೆ ಅಂತ ಅಂದ ಪಕ್ಷದಲ್ಲಿ IVF ಅಗತ್ಯಗಳು ಬೀಳ್ಬೋದು. ಈಗ ಈ IVF ನ ಹೇಗ್ ಮಾಡ್ಲಾಗತ್ತೆ? ಸೊ ಈಗ ಮಹಿಳೆಯರಿಗೆ ಔಷಧಿಗಳನ್ನ ಕೊಟ್ಟು ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿ ಮಾಡ್ಲಾಗತ್ತೆ. ಸೊ ಅದರಲ್ಲಿ ಒಂದು 8-10 ಈ ತರ ಅಂಡಾಣುಗಳು ಬೆಳಿಬಹುದು. ಸೊ ಇವಾಗ ನಾರ್ಮಲ್ ಆಗಾದ್ರೆ ಅಂಡಾಣು ಉತ್ಪತ್ತಿಯಾಗಿ ಅಲ್ಲೇ ರಿಲೀಸ್ ಆಗುತ್ತೆ. ಆದ್ರೆ IVF ಮಾಡುವಾಗ ಅದನ್ನ ರಿಲೀಸ್ ಮಾಡಕ್ಕೆ ಬಿಡಲ್ಲ. ಅನಸ್ತೇಷಿಯಾ ಅಂಡರ್ ಅಲ್ಲಿ ಒಂದ್ ಸಣ್ಣ ಸೂಜಿ ಹಾಕಿ ಈ ಅಂಡಾಶಯದಲ್ಲಿ ಇರ್ತಕ್ಕಂಥ ಅಂಡಾಣುಗಳು ಏನೇನ್ ಬೆಳೆದಿರುತ್ತೆ ಎಲ್ಲಾನು ತಗೊಂಡ್ಬಿಡ್ತೀವಿ. ಸೊ ಅದನ್ನ ಲ್ಯಾಬ್ ಅಲ್ಲಿ ತಗೊಂಡೋಗಿ ಈಗ ಪುರುಷರು ಅವ್ರದ್ದು ವೀರ್ಯಾಣುವನ್ನು ಕೊಡ್ಬೇಕಾಗತ್ತೆ. ಸೊ ಆ ಅಂಡಾಣು ವೀರ್ಯಾಣು ಎರಡನ್ನು ಸೇರಿಸ್ಬಿಟ್ಟು ಬೇಬಿ ಫಾರ್ಮ್ ಆಗುತ್ತೆ, ಅಲ್ಲಿ ಒಂದು ಜೀವಕೋಶದ ಬೇಬಿ. ಸೊ ಆಗ್ಲೇ ನಾನು ಹೇಳ್ದಂಗೆ ಈ ಒಳಗಡೆ ನಡೀತಕ್ಕಂಥ ಪ್ರಕ್ರಿಯೆ IVF ಪ್ರೆಗ್ನೆನ್ಸಿಲಿ ಎಲ್ಲ IVF ಲ್ಯಾಬ್ ಅಲ್ಲಿ ನಡೆಯುತ್ತೆ. ಸೊ ಆ ಸೆಲ್ ಫಾರ್ಮ್ ಆಗುವಾಗ ಅದಕ್ಕೆ ನಾವು ಎಂಬ್ರಿಯೋ ಅಂತ ಕರಿತೀವಿ, ಎಂಬ್ರಿಯೋ ಕಲ್ಚರ್ ಅಂತ ಕರಿತೀವಿ. ಸೊ ಅದನ್ನ ನೋಡಿ ಒಂದ್ಸಲ ಮಗು ಫಾರ್ಮ್ ಆದ್ಮೇಲೆ, ಎಂಬ್ರಿಯೋ ಚೆನ್ನಾಗಾದ್ಮೇಲೆ ಅದ್ರಲ್ಲಿ ಕೂಡ ಗ್ರೇಡಿಂಗ್ ಬರುತ್ತೆ. ಸೊ ಒಳ್ಳೆ ಕ್ವಾಲಿಟಿ ಎಂಬ್ರಿಯೋನ ಒಳಗಡೆ ಹಾಕ್ಲಾಗುತ್ತೆ. ಗರ್ಭಚೀಲದಲ್ಲಿ ಈ ಕೆಳಗಡೆ ಭಾಗದಿಂದ ಒಂದ್ ಸಣ್ಣ ಪ್ಲಾಸ್ಟಿಕ್ ನಳಕೆ ಇಟ್ಬಿಟ್ಟು ಒಳಗಡೆ ಹಾಕ್ಲಾಗುತ್ತೆ. ಅದಕ್ಕೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ IVF ನ ಈ ತರ ಮಾಡ್ಲಾಗುತ್ತೆ.